ನಮಸ್ತೆ. ನನ್ನ ಹೆಸರು ಭಾಸ್ಕರ್ ನಾಯಕ್ ಅಂತ. ನಾನು ಬೆಸ್ಕಾಂ ಇಲಾಖೆಯಲ್ಲಿ ನಾನು ನೌಕರನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ತಾಯಿ ಅವ್ರದಂತ ಜಯಮ್ಮನ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಆಗ ಫೋರ್ಟಿಸ್ನಲ್ಲಿ ನನಗೆ ಡಾಕ್ಟರ್ ಶ್ರೀಧರ್ ಅಂತ ಸಿಕ್ಕಿದ್ರು. ಅವ್ರ ಕಡೆಯಿಂದ ನಾನು ಸ್ಟೆಂಟ್ ಹಾಕಿದೆ. ತದನಂತರ ಅದಾದ್ಮೇಲೆ 1 ವರ್ಷ ಆದ್ಮೇಲೆ ಅವ್ರಿಗೆ ಮೋಷನ್ನಲ್ಲಿ ಬ್ಲಡ್ ಬೀಳೋದಕ್ಕೆ ಶುರುವಾಯಿತು. ಸೊ ನನಗೆ ಗೊತ್ತಾಗದೆ ಅವ್ರನ್ನ ಡಾಕ್ಟರ್ ಸಜೆಷನ್ ಕೇಳಿದಕ್ಕೆ ನನಗೆ ಮಂಜೇಶ್ ಕಾಮತ್ ಸರ್ ಅಂತ ಅಂದ್ಬಿಟ್ಟು ಅವ್ರನ್ನ ರೆಫರ್ ಮಾಡಿಕೊಟ್ರು ಅವರು. ಸೊ ಅದು ಸರ್ಜರಿ ಆಯಿತು, ಕೋಲಾನ್ ರಿಲೀಸ್ ಆಯಿತು. ಅದು ಅರ್ಲಿ ಸ್ಟೇಜ್ ಇದೆ ಅಂತ ಅಂದ್ಬಿಟ್ಟು ನಮ್ಗೆ ತಿಳಿದು ಬಂದಾಗ ಶೀಸ್ 77 ವರ್ಷ ವಯಸ್ಸಾಗಿದೆ ಅವ್ರಿಗೆ. 8 ಸೈಕಲ್ ಕೀಮೋಥೆರಪಿ ಕೊಡಬೇಕು ಅಂತಂತಂದ್ರು. ನನಗೆ ಸ್ವಲ್ಪ ಭಯ ಆಯಿತು, ಆ ಏಜಲ್ಲಿ ತಡ್ಕೊಳ್ಳೋದಕ್ಕಾಗುತ್ತಾ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಫಿಯರ್ ಇತ್ತು. ಸೊ ಆಗ ಮಂಜೇಶ್ ಸರ್ ಹತ್ರ ನಾನು ಕೌನ್ಸಿಲಿಂಗ್ ಮಾಡೋದಕ್ಕೆ ಅಂತಂದ್ಬಿಟ್ಟು ನಾನು ಬಿಟ್ಟಾಗ ಅವ್ರ ಮಾತಿನಲ್ಲೇ ಅರ್ಧ ಮೋಡಿಫಿಕೇಶನ್ ಮಾಡಿ ಪೇಷಂಟ್ನ ಅರ್ಧ ಅಲ್ಲೇ ಗುಣ ಮಾಡುವಂತ ಸ್ವಭಾವ ನನ್ನ ಮಂಗೇಶ್ ಕಾಮತ್ ಸರ್ ಅಲ್ಲಿ ನಾನು ಕಂಡೆ. ನೋಡಿ, ಯಾವುದೇ ಒಬ್ಬ ಪೇಷಂಟು ಯಾವುದೇ ಸಿವಿಯರ್ ತರ ಕಾಯಿಲೆ ಇದ್ರು ಡಾಕ್ಟರ್ ಅವ್ರ ಮಾತಿನಲ್ಲಿ ಅರ್ಧ ಕ್ಯೂರ್ ಮಾಡುವಂತ ಕೆಪಾಸಿಟಿ ಇದೆ ಅವ್ರಿಗೆ. 8 ಸೈಕಲ್ ಕೀಮೋಥೆರಪಿ ಆಯ್ತು. ಜನವರಿಲಿ ಸರ್ಜರಿ ಆಗಿದ್ದು. ಈಗ ಸರ್ಜರಿ ಆಗಿ 1.5 ಇಯರ್ಸ್ ಆಗಿದೆ. ಅಂಟಿಲ್ ನಾವು ಏನು ಸಮಸ್ಯೆ ಕಾಣಿಸಿಲ್ಲ, ಎಲ್ಲ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ ಅಂತ ಹೇಳಿದ್ರೆ. ಸೊ ಜನರಲ್ ಚೆಕ್ಅಪ್ಗೆ ಅಂತ ಅಂದ್ಬಿಟ್ಟು ಎವ್ರಿ 3 months ಒಂದ್ಸತಿ ಬರ್ತಾ ಇದೀವಿ. ಶಿ ಇಸ್ ಫೈನ್, ಓಕೆ, ನೋ ಪ್ರಾಬ್ಲಮ್. ಮಂಜೇಶ್ ಕಾಮತ್ ಅವರು ಸ್ವಲ್ಪ ರೆಪ್ಯೂಟೆಡ್ ಪರ್ಸನ್, ಒಳ್ಳೆ ಫ್ರೆಂಡ್ಲಿ ಬಿಹೇವ್ ಮಾಡ್ತಾರೆ. ಐ ಆಮ್ ಪ್ರೌಡ್ ಆಫ್ ಹಿಮ್. ದಯವಿಟ್ಟು ಯಾವುದೇ ಸಮಸ್ಯೆ ಇದ್ರು ನೀವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗಲಿ ಅವು ಎಲ್ಲ ಹೋಗ್ಬಿಡಿ. ಬೆಟರ್ ಇಂಗ್ಲಿಷ್ ಮೆಡಿಸನ್. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ.